ಗಾಂಧಿ ಮನೆತನದ ಗಾಂಧಿಯ ಟ್ರಂಪ್ ಕಾರ್ಡ್ ಅನ್ನ ಬಿಟ್ಟು ಬದುಕಲಾರದ ಮತ್ತು ಸ್ವಶಕ್ತಿಯ ಮೇಲೆ ನಿಲ್ಲಲಾರದ ಕಾಂಗ್ರೆಸ್ ಕೊನೆಗೂ ಒಪ್ಪಿಕೊಂಡದ್ದು ರಾಹುಲ್ ಗಾಂಧಿ. ನಿಮಗೆ ನಿಜವಾಗಿಯೂ ಸಂಸತ್ತಿನ ಮೇಲೆ ನಡೆದಂತ ದಾಳಿ ಅತ್ಯಂತ ಗಂಭೀರ ಅನ್ನುವಂತ ಪ್ರಶ್ನೆ ಇದ್ದಿದ್ರೆ ನೀವು ಅಷ್ಟೇ ಗಂಭೀರವಾಗಿ ಹೌಸಿನ ಹೊರಗಡೆ, ಪಾರ್ಲಿಮೆಂಟಿನ ಹೊರಗಡೆ ನಡ್ಕೊಳ್ತಾ ಇದ್ರಿ. ಕರ್ನಾಟಕಕ್ಕೆ ಖರ್ಗೆ ಅವರ ಕೊಡುಗೆ ಏನು ಅನ್ನುವಂತ ಪ್ರಶ್ನೆ ಬಂದ್ರೆ ಏನಿದೆ? ಮುಸ್ಲಿಮರು ಅಂತ ಬಂದ್ರೆ ಅವರಿಗೆ ಇನ್ನಿಲ್ಲದ ಕೊಡುಗೆಗಳು ಮತ್ತು 10,000 ಕೋಟಿ ಕೊಡುವಂತ ಆಶ್ವಾಸನೆ. ಅದೇ ದಲಿತರಿಗೆ ಆರ್ಥಿಕ ಸ್ವಾತಂತ್ರ್ಯ ಬಂದ ವಿನಃ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲಭೂತವಾದಂತ ವಾದ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನಿನ್ನೆ ಇಡೀದಾದಂಥ ಒಂದು ಜನತಂತ್ರ ವ್ಯವಸ್ಥೆಯಲ್ಲಿ BJP ಮತ್ತು ಕಾಂಗ್ರೆಸ್ಸನ್ನು ಒಳಗೊಂಡಂಥ ಪ್ರತಿಪಕ್ಷಗಳು ಎರಡೂ ರೀತಿಯಲ್ಲೂ, ಎರಡೂ ದಿಕ್ಕಿನಲ್ಲೂ ಜನತಂತ್ರ ವ್ಯವಸ್ಥೆಗೆ ಅತ್ಯಂತ ಅವಮಾನಕಾರಕವಾದಂಥ ಮತ್ತು ಸಂವಿಧಾನಾತ್ಮಕವಾದಂಥ ಪೀಠಕ್ಕೆ ಪ್ರಾಯಶಃ ಯಾವತ್ತೂ ಈ ರೀತಿಯ ಒಂದು ಅಣಕ ನಾವು ಈ 75 ವರ್ಷದಲ್ಲಿ ಕಂಡಿಲ್ವೇನೋ ಅಂಥ ಒಂದು ದುರ್ಘಟನೆ ನಿನ್ನೆ ನಡೆದಿದೆ. 141 ಜನರನ್ನು ಬಹುಶಃ 75 ವರ್ಷಗಳಲ್ಲಿ ಅತಿ ಹೆಚ್ಚು ಸಂಸತ್ತಿನಿಂದ ಸಸ್ಪೆಂಡ್ ಮಾಡಿದಂಥ ಒಂದು ಚಾರಿತ್ರಿಕ ಘಟನೆಯೂ ನಡೆದಿದೆ. ಇದರ ಮಧ್ಯೆ ಬಹಳ ಆಸಕ್ತಿದಾಯಕವಾದಂಥ ಒಂದು ಘಟನೆ ಏನು ಅಂತಂದರೆ, INDIA ಮೀಟಿಂಗು ಕೊನೆಗೂ ನಿನ್ನೆ ನಡೆದಿದೆ. ಆ ಮೀಟಿಂಗ್ನಲ್ಲಿ ಮಮತಾ ಬ್ಯಾನರ್ಜಿ ಅವರು ಹಾಗಾದರೆ INDA ಇಂಡಿಯಾ ಕೂಟ ಸಪೋಸ್ ಬಹುಮತದಿಂದ ಆಯ್ಕೆಯಾಗಿ ಬಂದರೆ ಎಲ್ಲರ ಆಲೋಚನೆ ಇರುವುದೇನು ಅಂತಂದರೆ ಈ ಪ್ರಧಾನಮಂತ್ರಿ ಯಾರು, ಪ್ರಧಾನಮಂತ್ರಿಯ ಕ್ಯಾಂಡಿಡೇಟ್ ಯಾರು, ಅಭ್ಯರ್ಥಿ ಯಾರು? ಯಾಕೆಂದರೆ ಪ್ರತಿ ಸಾರಿ ಕೂಡ ಇಂಥ ಒಂದು ಅಲೈನ್ಸ್ ಆದಾಗ ಅಲ್ಲಿ ಬಹಳ ಮುಖ್ಯವಾಗಿ ಕಾಡುವಂಥ ಪ್ರಶ್ನೆ ಒಮ್ಮತದ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನುವಂಥ ಪ್ರಶ್ನೆ. ಮತ್ತು ಆ ಅಭ್ಯರ್ಥಿಯನ್ನು ಮೊದಲನೇ ನಿಗದಿ ಮಾಡಿ ಜನರ ಮುಂದೆ ನಾವು ಈ ಅಭ್ಯರ್ಥಿಯನ್ನು ಪ್ರಧಾನಿ ಮಾಡ್ತೇವೆ, ನಮ್ಮ ಆಡಳಿತ ಹೀಗಿರುತ್ತೆ, ನಮ್ಮ ಅಜೆಂಡಗಳು ಹೀಗಿರ್ತವೆ. ಈಗ ಇದ್ದಂಥ ಗೌರ್ಮೆಂಟ್ಗಿಂತ ಬೇರೆ ರೀತಿಯಲ್ಲಿ ನಮ್ಮ ಸರ್ಕಾರವನ್ನು ಅಥವಾ ದೇಶವನ್ನು ಕಟ್ಟುವಂಥ ಕೆಲಸವನ್ನು ನಾವು ಈ ದಿಕ್ಕಿನಲ್ಲಿ ಮಾಡ್ತೇವೆ ಅನ್ನೋದನ್ನು ಘೋಷಿಸಿ ಚುನಾವಣೆಗೆ ಹೋಗಬೇಕಾದದ್ದು ಒಂದು ರೀತಿಯಲ್ಲಿ ಧರ್ಮ. ಆವಾಗೇನಾಗುತ್ತೆ, ಜನರಿಗೊಂದು ಸ್ಪಷ್ಟತೆ ಇರ್ತದೆ. ಇಲ್ಲಿಯವರೆಗೆ ಕಾಂಗ್ರೆಸ್ಸು ಒಂದು ಇಂಡಿಯಾ ಕೂಟವನ್ನು ಮಾಡಲಿಕ್ಕೆ ಹೊರಟಾಗ ಅದರ ಪೂರ್ವ ತಯಾರಿಯನ್ನು ಭಾಳ ಭರ್ಜರಿಯಾಗಿ ಮಾಡಿತ್ತು. ಏನು? ಸೋನಿಯಾ ಗಾಂಧಿ ಅವರು ಇಟಲಿ ಮೂಲದ ಹೆಣ್ಮಗಳು ಅನ್ನುವ ಕಾರಣಕ್ಕಾಗಿ ಅವರು ಕಳೆದ ಬಾರಿ ಪ್ರಧಾನಮಂತ್ರಿ ಆಗುವಂಥ ಎಲ್ಲ ಅವಕಾಶಗಳಿದ್ದರೂ ಕೂಡ ಜನವಿರೋಧ ಮತ್ತು ಪ್ರತಿಪಕ್ಷಗಳ ವಿರೋಧ ಇವೆಲ್ಲವೂ ಕಾರಣವಾಗಿ ಅವರು ಕಾಂಗ್ರೆಸ್ಸಿನ ವಾಚದ ಪ್ರಕಾರ ತ್ಯಾಗಿಯಾಗಿ ಮನಮೋಹನ್ ಸಿಂಗ್ನನ್ನು ಅಧಿಕಾರಕ್ಕೆ ತಂದರು. ಮನಮೋಹನ್ ಸಿಂಗ್ ಮತ್ತು ಸೋನಿಯಾ ಗಾಂಧಿ ಅವರ ಈ ಅಧಿಕಾರದ ರಾಜಕಾರಣ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ಹಿಂದೆನೂ ಒಂದು ಫೋಟೋ ಹಾಕಿದ್ದೇವೆ, ಮತ್ತೊಮ್ಮೆ ಬೇಕಾದ್ರೆ ಅದನ್ನು ನೆನಪಿಸ್ಕೊಳ್ಬೋದು. ಸೋನಿಯಾ ಗಾಂಧಿ ಕಾಲಿಗೆ ನಮ್ಮ ಪ್ರಧಾನಮಂತ್ರಿಯಾದಂಥ ಮನಮೋಹನ್ ಸಿಂಗ್ ಅವರು ಕೈ ಮುಗಿತಾ ಇದ್ದರು. ಅಂಥ ಒಂದು ಪರಿಸ್ಥಿತಿ. ನಾಮಕಾವಾಸ್ತೆ ಪ್ರಧಾನಿ ಸಿಂಗ್ ಆದರೆ ಅಧಿಕೃತವಾದಂಥ ಅವರ ಬೆನ್ನಲ್ಲಿ ನಿಂತು ಆ್ಯಕ್ಟಿವ್ ಪ್ರಧಾನಿ ಯಾರು ಅಂತಂದರೆ ಅದು ಸೋನಿಯಾ ಗಾಂಧಿ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇನ್ನು ಅದರ ನಂತರ ಗಾಂಧಿ ಮನೆತನದ ಗಾಂಧಿಯ ಟ್ರಂಪ್ ಕಾರ್ಡನ್ನು ಬಿಟ್ಟು ಬದುಕಲಾರದ ಮತ್ತು ಸ್ವಶಕ್ತಿಯ ಮೇಲೆ ನಿಲ್ಲಲಾರದ ಕಾಂಗ್ರೆಸ್ಸು ಕೊನೆಗೂ ಒಪ್ಪಿಕೊಂಡದ್ದು ರಾಹುಲ್ ಗಾಂಧಿಯನ್ನು. ರಾಹುಲ್ ಗಾಂಧಿಯವರನ್ನು ಏನೇ ಆದರೂ ಏನಕ್ಕೇನ ಪ್ರಧಾನಮಂತ್ರಿಯನ್ನಾಗಿಸಿಯೇ ಸಿದ್ಧ ಅನ್ನುವಂಥ ಲೆಕ್ಕಾಚಾರದಲ್ಲೇ ಭಾರತ್ ಜೋಡೋ ಇಡೀ ಅಭಿಯಾನ ಆರಂಭ ಆದದ್ದು. ಹಿಂದಿನ 2019 ಎಲೆಕ್ಷನ್ನಲ್ಲಿ ಹೀನಾಯ ಸೋಲು ಕಂಡ ತಕ್ಷಣ ಅವರು ಅಧ್ಯಕ್ಷಗಿರಿಗೆ ರಾಜೀನಾಮೆ ಕೊಟ್ಟರು.
ಅದರ ನಂತರ 2-3 ವರ್ಷ ಅಧ್ಯಕ್ಷರು ಇರಲಿಲ್ಲ. ಮತ್ತೆ ಹಂಗಾಮಿಯಾಗಿ ಸೋನಿಯಾ ಗಾಂಧಿ ಅವರನ್ನು ತರಲಾಯಿತು. ಮತ್ತೆ ಕೊನೆಗೆ ರಾಹುಲ್ ಗಾಂಧಿ ಅವರನ್ನೇ ಮುಂಚೂಣಿಗೆ ತರಲಾಯಿತು. ಅದರ ನಂತರ ಅವರನ್ನು ಪರ್ಯಾಯವಾಗಿಟ್ಟು ಅಧಿಕೃತ ಅಧ್ಯಕ್ಷ ಪದವಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನೇಮಿಸಲಾಯಿತು. ಈ ಎಲ್ಲ ನಾಟಕಗಳ ಮಧ್ಯೆ ಖರ್ಗೆ ಅವರು AICC ಅಧ್ಯಕ್ಷರಾದರೂ ಕೂಡ ಒಮ್ಮೆ ಇಂಡಿಯಾ ಕೂಟ ಗೆದ್ದು ಬಂದರೆ 100ಕ್ಕೆ 100 ಈ ಸರಿ ರಾಹುಲ್ ಗಾಂಧಿ ಅವರನ್ನೇ ಪ್ರಧಾನಮಂತ್ರಿಯನ್ನಾಗಿಸುವ ಕಸರತ್ತನ್ನು ಕಾಂಗ್ರೆಸ್ಸು ಮಾಡಿದೆ ಅನ್ನೋದಕ್ಕೆ ಅವರು ಈ ಇತ್ತೀಚಿನ ವಿದೇಶ ಪ್ರಯಾಣ ಇತ್ಯಾದಿ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಹೋಗಿ ಭಾಷಣ ಮಾಡುವಂಥದ್ದು ಇಂಥದ್ದೆಲ್ಲ ಸಂಗತಿಗಳು ನಡೆದಿದ್ದಾವೆ. ಇದರ ಹಿನ್ನೆಲೆಯಲ್ಲಿ ಭಾಳ ದೊಡ್ಡ ಚರ್ಚೆಗೆ ಆಹಾರವಾದದ್ದು, ಹಾಗಾದರೆ ಇಂಡಿಯಾ ಕೂಟದ ಪ್ರಧಾನಿ ಅಭ್ಯರ್ಥಿ ಯಾರು? 2 ಹೆಸರು ಭಾಳ ಮುಂಚೂಣಿಯಲ್ಲಿ ಬಂದಿತ್ತು. ಒಂದು ನಿತೀಶ್ ಕುಮಾರ್, ಇನ್ನೊಂದು ಮಮತಾ ಬ್ಯಾನರ್ಜಿ. ಇವರು ಇಬ್ಬರೇ ಪ್ರಾಯಶಃ ಮುಖ್ಯವಾದಂಥ ಸ್ಪರ್ಧಾ ಕಣದಲ್ಲಿದ್ದಾರೆ. ರಾಹುಲ್ ಗಾಂಧಿ ಇಲ್ಲವೇನೋ ಅನ್ನುವಂಥ ಒಂದು ಸಂಶಯವು ಹುಟ್ಟುಹಾಕಿತ್ತು. ಇದೇ ಜಟಾಪಟಿಯ ಕಾರಣಕ್ಕಾಗಿಯೇ ಬಹಳಷ್ಟು ಒಳಗಡೆಯ ಒಂದು ಅಸಮಾಧಾನ, ಇಂಡಿಯಾ ಕೂಟವನ್ನು ಪ್ರಥಮ ಮೀಟಿಂಗಲ್ಲಾದಂಥ ಒಂದು ಒಗ್ಗಟ್ಟನ್ನು ಮತ್ತೆ ನಂತರದ ಮೀಟಿಂಗಲ್ಲಿ ಅದು ಕಾಣಿಸ್ಕೊಂಡಿರಲಿಲ್ಲ. ಅದರಲ್ಲೂ ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಬಂದ ನಂತರ ಕಾಂಗ್ರೆಸ್ಸು ಅತ್ಯಂತ ಹೀನಾಯವಾಗಿ ಸೋತ ನಂತರ ಇಂಡಿಯಾ ಕೂಟಕ್ಕೆ ಯಾವುದೇ ಭರವಸೆ ಭವಿಷ್ಯ ಇರಲೇ ಇಲ್ಲ. ಸಂಸತ್ ಭವನದ ಮೇಲೆ ದಾಳಿ ನಡೆದು ಒಂದು ಪ್ರತಿಪಕ್ಷಗಳಿಗೆ ಒಂದು ಹುಸಿಯಾದಂಥ ಒಂದು ಅಸ್ತ್ರ ಸಿಕ್ಕಿತಲ್ಲ, ನಿಜವಾಗಿ ಹೇಳಬೇಕಂದ್ರೆ ಆ ಅಸ್ತ್ರವನ್ನು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಅತ್ಯಂತ ಸಂಯಮದಿಂದ ಅತ್ಯಂತ ಡಿಸಿಪ್ಲಿನ್ ಆಗಿ ಈ ಸಾರಿ ಅವರು ಬಳಸ್ಕೊಂಡಿದ್ದಿದ್ರೆ ಪ್ರಾಯಶಃ 24ರ ಚುನಾವಣೆಯ ಸಿನಾರಿಯೋ ಚೇಂಜ್ ಆಗುವಂಥ, ಕನಿಷ್ಠ ಪಕ್ಷದಲ್ಲಿ BJPಗೆ ಒಂದು ಸ್ಪರ್ಧೆಯನ್ನು ಕೊಡುವಂಥ ಮಟ್ಟಕ್ಕಾದರೂ ಈ ಇಂಡಿಯಾ ಕೂಟ ಬರ್ತಿತ್ತೋ ಏನೋ, ಮುಖ್ಯವಾಗಿ ಕಾಂಗ್ರೆಸ್ಸು. ಆದರೆ ಅದಕ್ಕೆ ಈ ವ್ಯಕ್ತಿ ಚಹರೆಯನ್ನು ಹಳೆಯುವ, ಮೋದಿಯನ್ನು ದರೋಡೆಕೋರ ಅಥವಾ ವಿಷದ ಹಾವು ಇತ್ಯಾದಿಯಾಗಿ ವ್ಯಕ್ತಿಗತವಾಗಿ ಅವರನ್ನು ವ್ಯಂಗ್ಯ ಮಾಡುವ ಮತ್ತು ಇಡೀದಾಗಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗಂಭೀರವಾಗಿ ನಮಗೆ ನಡ್ಕೊಳ್ಳಿಕ್ಕೆ ಗೊತ್ತೇ ಇಲ್ಲ ಅನ್ನುವ ಹಾಗೆ ವರ್ತಿಸುವಂಥ ಘಟನೆಗೆ ನಿನ್ನೆ ಏನು ಸಾಕ್ಷಿ ಆಯಿತು. ರಾಜ್ಯಸಭೆಯ ಒಂದು ಸ್ಪೀಕರನ್ನು, ಅವರ ವಯೋಮಿತಿಯನ್ನು, ಅವರ ಆರೋಗ್ಯ ಮತ್ತು ಅನಾರೋಗ್ಯವನ್ನು ಗಮನಿಸದೇನೆ ಉಪರಾಷ್ಟ್ರಪತಿಗಳೂ ಆಗಿರುವಂಥ ಮೇಲ್ಮನೆಯ ಸಭಾಧ್ಯಕ್ಷರನ್ನು, ಅವರ ಇಡೀ ಬಾಡಿ ಲ್ಯಾಂಗ್ವೇಜನ್ನು ಅತ್ಯಂತ ಕ್ರೂರವಾಗಿ ಹೇಸಿಗೆಯಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದಂಥ, ಯಾಕೆಂತಂದ್ರೆ ಅದು ಸಾಂವಿಧಾನಿಕವಾದಂಥ ಒಂದು ಗೌರವಯುತವಾದಂಥ ಪೀಠ. ಅದು ಆ ಪೀಠಕ್ಕೆ ನೀವು ಅವಮಾನ ಮಾಡ್ತೀರಿ, ವ್ಯಂಗ್ಯ ಮಾಡ್ತೀರಿ, ಗೇಲಿ ಮಾಡ್ತೀರಿ ಅಂತಾದರೆ ಅದು ಈ ದೇಶದ 140 ಕೋಟಿ ಜನರನ್ನು ನೀವು ಗೇಲಿ ಮಾಡಿದಾಗೆ, ಅಂಬೇಡ್ಕರ್ರ ಸಂವಿಧಾನಕ್ಕೆ ಗೇಲಿ ಮಾಡಿದಾಗೆ, ಈ ಜನತಂತ್ರ ವ್ಯವಸ್ಥೆಗೆ ಗೇಲಿ ಮಾಡಿದಾಗೆ. ಸದನದ ಒಳಗಡೆ ನಿಮ್ಮ ಪ್ರಶ್ನೆ ಭಾಳ ಕರಾರುವಕ್ಕಾಗಿ ಇತ್ತು ಅಂತ ಭಾವಿಸೋಣ. ಹೌದು, ಪ್ರಧಾನಮಂತ್ರಿಯವರು ಉತ್ತರ ಕೊಡಬೇಕು ಅಥವಾ ಗೃಹ ಮಂತ್ರಿಯವರು ಉತ್ತರ ಕೊಡಬೇಕು. ಕನಿಷ್ಠ ಮಟ್ಟದ ವಿದ್ಯಮಾನಕ್ಕೆ ಮುಖಾಮುಖಿಯಾಗಿ ಈ ರೀತಿ ನಡೆದಿದೆ, ಮುಂದೆ ಅದು ನಡೆಯಬಾರದು. ಅದರ ಬಗ್ಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಯೋಚನೆ ಮಾಡಬೇಕು. ಈ ಪ್ರಕರಣವನ್ನು ತನಿಖೆಗೊಳಪಡಿಸಿದ್ದೇವೆ, ತನಿಖೆಯ ಹಂತದಲ್ಲಿ ಈ ವಿಚಾರಗಳು ಹೊರಗೆ ಬರ್ತಾ ಇದೆ ಅನ್ನೋದನ್ನು, ಹಿಂದೆ ಪರಂಪರೆ ಇಲ್ಲದೆ ಇದ್ದರೂ ಕೂಡ ಒಂದು ಹೊಸ ಪರಂಪರೆಯನ್ನು ಸೃಷ್ಟಿ ಮಾಡಬಹುದಿತ್ತು ಯಾರು? ಅಮಿತ್ ಶಾ ಅವರು. ಯಾಕೆಂದರೆ ಅವರು ಹೊರಗಡೆ ಬಂದು ಖಾಸಗಿ ಟಿವಿಗೆ ಮಾತಾಡಿದ್ದಾರೆ. ವಾರಣಾಸಿಯಲ್ಲಿ ಪಬ್ಲಿಕ್ಕನ್ನು ಉದ್ದೇಶಿಸಿ ನಮ್ಮ ಪ್ರಧಾನಿಯವರು ಮಾತಾಡುವಾಗ ಅಲ್ಲಿಯೂ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ನೀವು ಒಳಗಡೆ ನಡೆದ ಘಟನೆಗೆ ಹೊರಗಡೆಗೆ ಉತ್ತರಿಸಬಹುದು ಅಂತಾದರೆ ಪ್ರತಿಪಕ್ಷಗಳ ಪಟ್ಟು ಹಿಡಿದಿದ್ದಾರೆ, ಪ್ರತಿಪಕ್ಷಗಳು ಅದನ್ನೇ ಹಿಡ್ಕೊಂಡು ಅಲ್ಲಿ ಗಲಾಟೆ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಾದರೂ ನೀವು ಒಂದು ತಾಂತ್ರಿಕವಾಗಿ ಅಲ್ಲಿ 4 ಮಾತನ್ನು ನೀವು ಈ ಘಟನೆಯ ಬಗ್ಗೆ ಆಡಬಹುದಿತ್ತೇನೋ. ಅವರು ಆಡಲಿಲ್ಲ. ಅದು ಸ್ಪೀಕರ್ರ ಜವಾಬ್ದಾರಿ, ಸ್ಪೀಕರ್ರ ಹಕ್ಕು ಬಾಧ್ಯತೆ. ಸಾಂವಿಧಾನಿಕವಾಗಿ ಕೂಡ ಸಭೆಗೆ ಸಂಬಂಧಪಟ್ಟು ಸಂವಿಧಾನಾತ್ಮಕವಾಗಿ ಹೌಸ್ನಲ್ಲಿ ಯಾರು ಸುಪ್ರೀಮು, ಅದಕ್ಕೆ ಅಧಿಕಾರದ ವ್ಯಾಪ್ತಿ ಏನು ಅಂದರೆ ಅದು ಸ್ಪೀಕರು. ಆದ್ದರಿಂದ ನಾನು ಮಾತಾಡೋದಿಲ್ಲ ಅನ್ನುವಂಥ ಪಟ್ಟು ಅವರು ಹಿಡಿದಿದ್ದಾರೆ.
ಪಟ್ಟಿಗೆ ಪಟ್ಟು ಅಂತ ಇವರು ಸ್ಪೀಕರ್ ಅವರ ಚೇರತ್ತ ನುಗ್ಗಿದ್ದಾರೆ. ಆಮೇಲೆ ಅಲ್ಲಿ ಪ್ಲೇ ಕಾರ್ಡನ್ನು ಪ್ರದರ್ಶನ ಮಾಡಬಾರ್ದು ಅಂತ ಹೇಳಿದ್ದಾರೆ, ಅದನ್ನು ಮಾಡಿದ್ದಾರೆ. ಆಮೇಲೆ ಮಾರ್ಫ್ ಮಾಡಿ ಯಾರ್ದನ್ನು ಪ್ರಧಾನಮಂತ್ರಿ ಅವರನ್ನು ಫೇಸನ್ನು ಅತ್ಯಂತ ವ್ಯಂಗ್ಯವಾಗಿ ತೋರಿಸುವಂಥ ಹುಡುಗಾಟಿಕೆ ಮತ್ತು ಕುಚೋದ್ಯವನ್ನು ಮಾಡಿದ ಹಿನ್ನೆಲೆಯಲ್ಲಿ ಸಾಂವಿಧಾನಿಕವಾದಂಥ ಎಲ್ಲ ಇತಿಮಿತಿಗಳನ್ನು ಮೀರಿದ್ದಾರೆ ಅನ್ನುವ ಕಾರಣಕ್ಕಾಗಿ ಅವರನ್ನು ಸಸ್ಪೆಂಡ್ ಮಾಡಲಾಯಿತು. ಸಸ್ಪೆಂಡ್ ಮಾಡಿದ ಮೇಲೆ ನಿಮಗೆ ನಿಜವಾಗಿಯೂ ಸಂಸತ್ತಿನ ಮೇಲೆ ನಡೆದಂಥ ದಾಳಿ ಅತ್ಯಂತ ಗಂಭೀರ ಅನ್ನುವಂಥ ಪ್ರಶ್ನೆ ಇದ್ದಿದ್ದರೆ ನೀವು ಅಷ್ಟೇ ಗಂಭೀರವಾಗಿ ಹೌಸಿನ ಹೊರಗಡೆ, ಪಾರ್ಲಿಮೆಂಟಿನ ಹೊರಗಡೆ ನಡ್ಕೊಳ್ತಾ ಇದ್ರಿ. ಆದರೆ TMCಯ ಮೆಂಬರ್ ಏನು ಮಾಡಿದರು, MP, ಅವರು ಅತ್ಯಂತ ಕ್ರೂರವಾಗಿ, ಹೇಸಿಗೆಯಾಗಿ ಪ್ರಜಾತಂತ್ರ ವ್ಯವಸ್ಥೆಯ ಕಪ್ಪು ದಿನ ನಿನ್ನೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಅಲ್ಲಿ ವ್ಯಂಗ್ಯ ಮಾಡಿದರು. ಇಂಥ ಒಂದು ಕೂಟದಿಂದ ನೀವು ಖರ್ಗೆ ಅವರು ಪ್ರಧಾನಮಂತ್ರಿ ಅಂಥೇಳಿ ನಿನ್ನೆ ಮೀಟಿಂಗಲ್ಲಿ ಒಂದು ಮಾತು ಬಂದಿದೆ. ಖರ್ಗೆ ಅವರು ಹೇಳಿದರು ಅದು ಎಲ್ಲ ಫಲಿತಾಂಶ ಬಂದ ಮೇಲೆ ಅದರ ವಿಚಾರ, ಆಮೇಲೆ ಅದು ನೋಡ್ಕೊಳ್ಳೋಣ ಅಂತ. ಆದರೆ ಮಮತಾ ಬ್ಯಾನರ್ಜಿ ಅವರು ಖರ್ಗೆ ಅವರು ಒಬ್ಬ ಮೋದಿಗೆ ಪರ್ಯಾಯವಾದಂಥ ಒಂದು ಶಕ್ತಿ ಮತ್ತು ಸಾಮರ್ಥ್ಯ ಇದ್ದಂಥ ವ್ಯಕ್ತಿ ಅನ್ನುವ ಕಾರಣಕ್ಕಾಗಿ ಇದನ್ನು ಸಜೆಸ್ಟ್ ಮಾಡಿದ್ರೆ ಅಂತ ಪ್ರಶ್ನೆ ಬಂದರೆ ಅಲ್ಲ. ನೀವು ಮೋದಿಯವರ ಒಂದು ಇಡೀದಾದಂಥ ವ್ಯಕ್ತಿತ್ವ, ಆಡಳಿತದ ಅನುಭವ, ಅದರ ಜೊತೆಗೆ 12ರಿಂದ 14 ವರ್ಷಗಳ ಕಾಲ ನಿರಂತರವಾಗಿ ಮುಖ್ಯಮಂತ್ರಿಗಳಾಗಿ ಗುಜರಾತ್ನಲ್ಲಿ ಮಾಡಿದಂಥ ವಿಶ್ವವೇ ಗಮನಿಸುವಂಥ ಅಭಿವೃದ್ಧಿ ಕಾರ್ಯಗಳು ಅವರ ಹಿಂದೆ ಇದ್ದವು. ಅವರ ಹಿಂದೆ ಒಂದು ಅತ್ಯಂತ ಸಮರ್ಥವಾದಂಥ ವ್ರತದ ಹಿನ್ನೆಲೆ ಇತ್ತು. ಆಮೇಲೆ ಅವರದ್ದು ಇಡೀದಾದಂಥ ಒಂದು ಶುದ್ಧ ವ್ಯಕ್ತಿತ್ವ ಇತ್ತು. ಅವರ ಮೇಲೆ ಇವತ್ತಿನವರೆಗೂ ಒಂದೇ ಒಂದು ಭ್ರಷ್ಟಾಚಾರದ ಕಳಂಕದ ಒಂದು ಬಿಂದು ಕೂಡ ಅಂಟಿಲ್ಲ. ಆಮೇಲೆ ಶುದ್ಧಾತಿ ಶುದ್ಧ ಆಡಳಿತದ ಇಡೀ ಪರಂಪರೆ ಅವರ ಹಿಂದೆ ಇದೆ. ಅವರ ರಾಜಕೀಯ ಜೀವನ ಒಂದು ಶುದ್ಧ ಸನ್ಯಾಸಿಯ ಜೀವನಕ್ಕೆ ಸರಿಸಮಾನವಾಗಿದೆ. ಅವರ ಕಾರ್ಯತತ್ಪರತೆ, ಅವರ ಕ್ರಿಯಾಶೀಲತೆ, ಅವರ ಕ್ಷೇತ್ರಕ್ಕೆ ಅವರು ಮಾಡಿದಂಥ ಕಾರ್ಯಗಳು, ಕೊಡುಗೆಗಳು ಆ ಸಾರಿ ಸಾರಿ ಹೇಳುವಂಥ ಒಂದು ಹಿನ್ನೆಲೆ ಇದೆ. ಹಾಗಾದರೆ ಖರ್ಗೆ ಅವರಿಗೇನಿದೆ? ಸ್ವಕ್ಷೇತ್ರದಲ್ಲಿ 50 ವರ್ಷಗಳಲ್ಲಿ ರಾಜಕೀಯ ಜೀವನದಲ್ಲಿದ್ದಾರೆ, ಅಧಿಕಾರದಲ್ಲಿದ್ದಾರೆ, ಸಚಿವ ಪದವನ್ನು ಅನುಭವಿಸಿದ್ದಾರೆ, ಎಲ್ಲವನ್ನೂ ಮಾಡಿದ್ದಾರೆ. ಆದರೆ ಅವರ ಸ್ವಕ್ಷೇತ್ರದಲ್ಲಿ ಇವತ್ತಿಗೂ ಒಂದು ಕನಿಷ್ಠ ಮಟ್ಟದ ರೋಡ್ ಇಲ್ಲ, ಫೆಸಿಲಿಟೀಸ್ಗಳು ಹಾಳಾಗೋಗಲಿ. ಕರ್ನಾಟಕಕ್ಕೆ ಖರ್ಗೆ ಅವರ ಕೊಡುಗೆ ಏನು ಅನ್ನುವಂಥ ಪ್ರಶ್ನೆ ಬಂದರೆ ಏನಿದೆ? ಅದನ್ನು ಬಿಟ್ಟು ಇತ್ತೀಚೆಗೆ ಒಂದು ನಡೆದ ಸರ್ವೆಯ ಪ್ರಕಾರ ನಮ್ಮ ದೇಶದ ದಲಿತರ ಪರಿಸ್ಥಿತಿ ಏನಿದೆ ಅಂತ ನೋಡಿದ್ರೆ, ಕಾಂಗ್ರೆಸ್ಸು ದಲಿತರಿಗೆ ಏನನ್ನು ಕೊಟ್ಟಿದೆ ಅಂತ ಗಮನಿಸಿದರೆ, ದಲಿತರ ಒಟ್ಟು ಜನಸಂಖ್ಯೆ ನಮ್ಮಲ್ಲಿ SC/ST 40 ಕೋಟಿ ಇದೆ. 140 ಕೋಟಿಯಲ್ಲಿ 40 ಕೋಟಿ ಇದೆ. 25ರಿಂದ 30% ಒಟ್ಟು ಜನಸಂಖ್ಯೆಯ ಬಾಹುಳ್ಯ ದಲಿತರದ್ದು. ಅಮೆರಿಕದ ಒಟ್ಟು ಜನಸಂಖ್ಯೆ ಇರುವುದೇ 40 ಕೋಟಿ. ಅದರ ಜೊತೆಗೆ ನಮ್ಮಲ್ಲಿ ಕರ್ನಾಟಕದಲ್ಲಿ 6 ಕೋಟಿ ಜನಸಂಖ್ಯೆಯಲ್ಲಿ 1,98,00,000 ಅಂದರೆ ಹತ್ರ 2 ಕೋಟಿ ಜನಸಂಖ್ಯೆ ಇದೆ ನಮ್ಮಲ್ಲಿ. ಅಂದರೆ 1/3 ಇಷ್ಟು ಜನಸಂಖ್ಯೆ ಇದೆ. ಇವರ ಪರಿಸ್ಥಿತಿ ಈ 75 ವರ್ಷದಲ್ಲಿ ಏನಾಗಿದೆ? ಹಾಗಾದರೆ 1970ರ ದಶಕ, 71ರವರೆಗೆ ಅಂದರೆ 70ರ ದಶಕದಲ್ಲಿ ಒಂದು ಭೂ ಅಭಿವೃದ್ಧಿ ಮತ್ತು ಭೂ ಸುಧಾರಣೆ ಇತ್ಯಾದಿ ಅಭಿವೃದ್ಧಿಯ ಪರ್ವ ಏನು ನಡೆತು, 71ರವರೆಗೂ ಇಲ್ಲಿವರೆಗಿನ ಅಂಕಿಅಂಶಗಳ ಪ್ರಕಾರ ಅಂದರೆ 4 ಪಂಚವಾರ್ಷಿಕ ಯೋಜನೆಗಳು ನಡೆದಿದ್ದಾವೆ. 5-4-20 ವರ್ಷ. ಆ ಪಂಚವಾರ್ಷಿಕ ಯೋಜನೆಯ ಎಲ್ಲ ಅಂಕಿ ಸಂಖ್ಯೆಗಳನ್ನು ತೆಗೆದು ನೋಡಿದ್ರೆ ಕಾಂಗ್ರೆಸ್ ಸರ್ಕಾರ ಒಂದೇ ₹1 SC/STಯ ಅಭಿವೃದ್ಧಿಗೆ ಮೀಸಲಾಗಿಟ್ಟಿಲ್ಲ ಅನ್ನುವಂಥ ಒಂದು ಕರಾಳ ಸತ್ಯ ನಮ್ಮ ಕಣ್ಣೆದುರಿದೆ. ಮಾಜಿ ಸಚಿವರು, ಮಾಜಿ ಶಾಸಕರು ಆದಂಥ SA ಮಹೇಶ್ ಅವರು ಒಂದು ವೇದಿಕೆಯಲ್ಲಿ ಮಾತಾಡಿದ್ದನ್ನು ಕೂಡ ಕೆಲವು ತುಣುಕನ್ನು ನಿಮಗೆ ತೋರಿಸ್ತೇವೆ ನನ್ನ ಮಾತಿಗೆ ಆಧಾರವಾಗಿ. 1970ರವರೆಗೆ 71 ಅಲ್ಲಿವರೆಗೆ ಕೇಂದ್ರದಲ್ಲಿ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ SC/STಗಳಿಗೆ ₹1 ಮೀಸಲಿಟ್ಟಿಲ್ಲ. 4 ಪಂಚವಾರ್ಷಿಕ ಯೋಜನೆಗಳಲ್ಲಿ
SC ST ಗಳ ಅಭಿವೃದ್ಧಿಗೆ 1 ರೂಪಾಯಿನೂ ಇಟ್ಟಿಲ್ಲ. ಇವ್ರಿಗೆ ವೋಟ್ ಹಾಕ್ತೀವಿ ನಾವು. ಅಂತಹ ಒಂದು ಪರಿಸ್ಥಿತಿ 1971ರಲ್ಲಿ ದಲಿತರ SC/STಗಳ ಶೈಕ್ಷಣಿಕ ಶೇಕಡಾವಾರು ಕೇವಲ 16% ಇತ್ತು. ಇವತ್ತದು ರಾಷ್ಟ್ರೀಯ ಮಟ್ಟದಲ್ಲಿ 78%, ರಾಜ್ಯ ಮಟ್ಟದಲ್ಲಿ 66% ಇದೆ. ಅದರ ರೇಷುವನ್ನು ತೆಗೆದರೆ ಈ 10 ವರ್ಷದಲ್ಲಿ ಅತ್ಯಂತ ಅದ್ಭುತವಾದಂಥ ಲಿಟ್ರಸಿ ರೇಟ್ ಏರಿದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಕಾಂಗ್ರೆಸ್ಸು ಅಂತಂದಾಕ್ಷಣ ನಾವು ವೋಟ್ ಬ್ಯಾಂಕ್ ಅಂತ ಬಂದಾಗ ಒಂದು ಕಡೆ ಮುಸ್ಲಿಮರು ನಿಂತರೆ ಇನ್ನೊಂದು ಕಡೆ ದಲಿತರು ನಿಲ್ತಾರೆ. ಹಾಗಾದರೆ ದಲಿತರು ನಿಂತದ್ದಕ್ಕೆ ದಲಿತರಿಗೆ ಏನಾದರೂ ಸಿಕ್ಕಿದೆಯಾ ಅಂತ ಗಮನಿಸಿದರೆ ನೀವು ಎಲ್ಲಿಂದ ವೋಟ್ ಹಾಕ್ತೀರಿ ಅಂತಂದರೆ ನಾವು ಇಂದಿರಾ ಗಾಂಧಿ ಕಾಲದಿಂದ ಅಂತಾರೆ. ಕಾರಣ ಏನು? ನಮಗೆ ಭೂ ಸುಧಾರಣೆ ತಂದು ನಮಗೆ ಅವರು ನೆಲ ಕೊಟ್ಟರು. ಆದರೆ 70ರ ದಶಕದಲ್ಲಿ ತಂದ ಭೂ ಸುಧಾರಣೆ ಕಾಯ್ದೆ, ಭೂಮಿತಿ ಕಾಯ್ದೆ ಇವೆಲ್ಲವೂ ಬಂದದ್ದು ಹೌದು. ಆದರೆ ಇವತ್ತು ಒಟ್ಟು SC/STಗಳು 40 ಕೋಟಿ ಜನ ಇದ್ದಾರೆ. ಕರ್ನಾಟಕದಲ್ಲಿ 2 ಕೋಟಿ ಜನ ಇದ್ದಾರೆ. ಅವರಿಗೆ ಇರುವ ಭೂಮಾಲೀಕತ್ವದ ರೇಷು ಎಷ್ಟು ಅಂತಂದರೆ ಕೇವಲ 10%. ಹಾಗಾದರೆ ಈ 75 ವರ್ಷದಲ್ಲಿ ಬಹುಕಾಲ ಆಳದಂಥ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಏನನ್ನ ಕೊಟ್ಟಿದೆ ಅನ್ನುವಂಥ ರುದ್ರ ಭೀಕರವಾದಂಥ ಚಿತ್ರಣ ಇದು. ಇನ್ನು SCP TSP ಫಂಡ್ ಏನಿತ್ತು, ರಿಸರ್ವ್ ಫಂಡು, ದಲಿತರಿಗೆ ಹಿಂದುಳಿದ ವರ್ಗದವರಿಗೆ SC/STಗಳಿಗೆ ಮೀಸಲಾದಂಥ ಆ ಫಂಡನ್ನು ಕೂಡ ಸಿದ್ದರಾಮಯ್ಯನವರು 30 ಇಲಾಖೆಗೆ ಹಂಚಿದ್ದಾರೆ. ಅದೇ ನೀವು ಅಲ್ಪಸಂಖ್ಯಾತರು ಅಂತ ಬಂದರೆ, ಮುಸ್ಲಿಮರು ಅಂತ ಬಂದರೆ ಅವರಿಗೆ ಇನ್ನಿಲ್ಲದ ಕೊಡುಗೆಗಳು ಮತ್ತು 10,000 ಕೋಟಿ ಕೊಡುವಂಥ ಆಶ್ವಾಸನೆ. ಅದೇ ದಲಿತರಿಗೆ ನೀವು ಇಂಥ ಒಂದು ದುಸ್ಥಿತಿಯಲ್ಲಿ ದಲಿತರನ್ನು ಇಟ್ಟು, ದಲಿತರಿಗೆ ನೆಲ ಇಲ್ಲ, ಉದ್ಯೋಗ ಇಲ್ಲ, ದಲಿತರಿಗೆ ಸ್ವಾಭಿಮಾನ ಇಲ್ಲ, ಆರ್ಥಿಕ ಸ್ವಾತಂತ್ರ್ಯ ಬಂದು ವಿನಃ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲಭೂತವಾದಂಥ ವಾದ. ಆರ್ಥಿಕವಾಗಿ ದಲಿತರನ್ನು ಈ 75 ವರ್ಷದಲ್ಲಿ 56-58 ವರ್ಷ ಆಳದಂಥ ಕಾಂಗ್ರೆಸ್ನವರು ಏನನ್ನ ಕೊಟ್ಟಿದ್ದಾರೆ ಅಂತಂದರೆ ಶೂನ್ಯ. ಇದು ಅಂಕಿಅಂಶ. ಆದರೆ ದಲಿತರು ಏನು ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ಸಿಗೆ ಒತ್ತುತ್ತಾ ಇದ್ದಾರೆ. ಸೊ ದಲಿತಾಸ್ತ್ರ ಅನ್ನುವ ಹಿನ್ನೆಲೆಯಲ್ಲಿ ಖರ್ಗೆಯವರನ್ನು ಮುಂಚೂಣಿಯಲ್ಲಿ ತರುವಂಥ ಇವತ್ತಿನ ಪ್ರಯತ್ನದಲ್ಲಿ ದೀದಿ ಒಂದು ಕಲ್ಲಲ್ಲಿ ಎರಡನ್ನು ಹಕ್ಕಿಯನ್ನು ಹೊಡೆದಿದ್ದಾರೆ. ದಲಿತಾಸ್ತ್ರವನ್ನು ನೀವು ಬಳಸ್ತೀರಿ, ಬಳಸುವ ನೈತಿಕತೆ ನಿಮಗೆ ಎಷ್ಟಿದೆ ಅನ್ನೋದನ್ನು ಈ ಅಂಕಿಅಂಶಗಳು ಹೇಳ್ತವೆ. ಆಯಿತಾ? ಅದರ ಜೊತೆಗೆ ದಲಿತಾಸ್ತ್ರದ ಮೂಲಕವೇ ದೇಶವನ್ನು ನೀವು ಗೆಲ್ತೀವಿ ಅಂತ ಹೊರಟಂಥ ಕಾಂಗ್ರೆಸ್ಸಿನ ಮಿತ್ರ ಪಕ್ಷಗಳು ನೀವು ಇಲ್ಲಿಯವರೆಗೆ ದಲಿತರಿಗೆ ಏನನ್ನು ಕೊಟ್ಟಿದ್ದೀರಿ ಹಾಗಾದರೆ ಅಂತ ಬಂದಾಗ ಈ ಅಂಕಿಅಂಶಗಳು ಬಹಳ ಕುಲ್ಲಂಕುಲ್ಲ ನಿಲ್ತವೆ. ಹಾಗಾಗಿ ದಲಿತಾಸ್ತ್ರ ಅನ್ನೋದಕ್ಕೆ ಅರ್ಥ ಇದೆಯಾ? ದಲಿತಾಸ್ತ್ರದ ಮೂಲಕ ನೀವು ದೇಶದ ಇಡೀ ಗಮನವನ್ನು, ಅದರಲ್ಲೂ ಮೋದಿಯಂಥ ಒಂದು ವಿಶ್ವಶ್ರೇಷ್ಠ ನಾಯಕನನ್ನು, ಅಭಿವೃದ್ಧಿಶೀಲ ಒಂದು ರಾಜಕೀಯದ ಮಹಾಪರ್ವದ ಒಂದು ನಾಯಕನನ್ನು ಎದುರಿಸುವ ತಾಕತ್ತು ಖರ್ಗೆ ಅವರಿಗಿದೆಯಾ? ಖರ್ಗೆ ಅವರಿಗೆ ಇದೆ ಅನ್ನುವ ಕಾರಣಕ್ಕಾಗಿ ಮಮತಾ ಬ್ಯಾನರ್ಜಿ ಅವರು ಹಾಗಾದರೆ ಅದನ್ನು ಪ್ರಪೋಸ್ ಮಾಡಿದ್ರಾ? ತನ್ನ ಆಸೆ ಮತ್ತು ನಿತೀಶ್ ಕುಮಾರ್ ಅವರ ಅಥವಾ ಅವರೆಲ್ಲರ ಈ ಪ್ರಧಾನಿ ಆಗುವ ಕನಸನ್ನು ಬದಿಗಿಟ್ಟು ಖರ್ಗೆ ಅವರನ್ನೇ ಮುಂದೆ ಇಡುವಷ್ಟು ಬಹಳ ಉದಾರವಾದಂಥ ಒಂದು ಮನಸ್ಸು ಅವರಿಗಿತ್ತ ಇದೆಯಾ ಅಂತ ನೋಡಿದ್ರೆ ಅಲ್ಲ. ಖರ್ಗೆಯವರನ್ನು ಎದುರಿಡುವ ಮೂಲಕ ಕಾಂಗ್ರೆಸ್ಸಿನ ಒಳಗಡೆ ಏನು ರಾಹುಲ್ ಗಾಂಧಿಯನ್ನು ಪ್ರಧಾನಿಯಾಗಿಸಬೇಕು ಅನ್ನುವಂಥ ಒಂದು ಸೂತ್ರ ಸಂಧಾನ ಏನಿತ್ತು ಅದಕ್ಕೆ ಅವರು ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಕಾಂಗ್ರೆಸ್ ಈಗ ಒಪ್ಪಲೂ ಇಲ್ಲ, ನಿರಾಕರಿಸಲೂ ಇಲ್ಲ. ಸ್ವತಃ ಖರ್ಗೆ ಅವರು ಈ ಪ್ರಪೋಸಲನ್ನು ಒಪ್ಕೊಂಡಿಲ್ಲ. ಯಾಕೆಂದರೆ ಅವರಿಗೆ ಗೊತ್ತಿದೆ, ಇಲ್ಲದಿದ್ದರೆ ಭಾರತ್ ಜೋಡೋ ಯಾತ್ರೆ ಆಗ್ಬೋದು, ಕಾಂಗ್ರೆಸ್ಸಿನ ಇಡೀ ಘಟಾನುಘಟಿ ನಾಯಕರು ಇರುವಾಗಲೂ ಕೂಡ ಕಾಂಗ್ರೆಸ್ನಲ್ಲಿ ಎಷ್ಟು ಜನ ನಾಯಕರಿಲ್ಲ. ಆದರೆ ಇವತ್ತು ಜ್ಞಾನಹೀನ, ಬುದ್ಧಿಹೀನ, ಆಮೇಲೆ ಯಾವುದೇ ಮತಿತಾರ್ಥದ ಸಾಂದರ್ಭಿಕವಾದಂಥ ಮಾತಾಡುವಂಥ ಒಂದು ಯೋಗ್ಯತೆಯೂ ಇಲ್ಲದ,
ನಿನ್ನೆ ಆ TMC ಸಂಸದ ಅವನು ತಲೆ ಕೆಟ್ಟ ನನ್ನ ಮಗ ಮಾಡ್ದ ಮಿಮಿಕ್ರಿ, ಸಾಂವಿಧಾನಿಕವಾಗಿ ಆ ಪೀಠದ ಬಗ್ಗೆ, ಆ ಸ್ಪೀಕರ್ ವ್ಯಕ್ತಿತ್ವದ ಬಗ್ಗೆ, ಅವರ ವಯಸ್ಸನ್ನು ಗಮನಿಸದೇನೆ, ಅವರು ಉಪರಾಷ್ಟ್ರಪತಿಗಳು, ಕೇವಲ ಸಭಾಧ್ಯಕ್ಷರಷ್ಟೇ ಅಲ್ಲ ಉಪರಾಷ್ಟ್ರಪತಿಗಳನ್ನೇ ವ್ಯಂಗ್ಯ ಮಾಡಿದ ಹಾಗೆ ಅಂಥದ್ದನ್ನು ಕೂಡ ಮತಿಗೆಟ್ಟವರ ಥರ ವಿಡಿಯೋ ಮಾಡ್ತಾ ನಿಂತಿದ್ರಲ್ಲ ರಾಹುಲ್ ಗಾಂಧಿ. ಆಮೇಲೆ ಬೇರೆ ಅಲ್ಲಿ ನಗುವುದು ಬೇರೆ, ಕೇಕೆ ಹಾಕೋದು ಬೇರೆ, ಅದನ್ನು ಅವರ ಅಧಿಕೃತವಾದಂಥ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋದು ಬೇರೆ, ಟಿವಿಗೆ ಅದರ ವಿಡಿಯೋವನ್ನು ಕೊಟ್ಟದ್ದು ಬೇರೆ. ಇಂಥ ಒಂದು ಹೇಸಿಗೆ ಕೆಲಸ ಮಾಡುವಂಥ ಅಂಥ ಒಂದು ಸಣ್ಣ ಮಟ್ಟದ ಪ್ರಜಾಪ್ರಭುತ್ವದ ಜನತಂತ್ರ ವ್ಯವಸ್ಥೆಯ ಅಥವಾ ಈ ದೇಶದ ಬಾಹುಳ್ಯ ಏನನ್ನು ಭಾವಿಸ್ಬೋದು, ನಾನು ಈ ರೀತಿ ವಿಡಿಯೋ ಮಾಡುವಂಥ, ಈ ರೀತಿಯ ನಾನು ಅಲ್ಲಿ ಚಪ್ಪಾಳೆ ತಟ್ಟಿ ನಗುವಂಥ ಒಂದು ಕೂಟದ ಒಳಗಡೆ ನಾನು ಭಾಗಿಯಾದರೆ ಅದರ ಪರಿಣಾಮ ಏನಾಗ್ಬೋದು ಅನ್ನುವಂಥ ಒಂದು ಕನಿಷ್ಠ ಮಟ್ಟದ ಸೂಕ್ಷ್ಮತೆ ಇಲ್ಲದೆ ಇದ್ದಂಥ ರಾಹುಲ್ ಗಾಂಧಿಯವರನ್ನು ಪ್ರಧಾನಿಯಾಗಿ ಬಿಡಿ, ಒಬ್ಬ ಸಚಿವನಾಗಿ ಕೂಡ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜೇಠ್ಮಲಾನಿ ಅವರು ಏನು ಹೇಳಿದರು 2014 ಆಪ್ಕೆ ಅದಾಲತಲ್ಲಿ ರಾಹುಲ್ ಗಾಂಧಿ ಬಗ್ಗೆ ಮಾತಾಡಿದಾಗ ಅವ್ರು ಹೇಳಿದರು ಅದನ್ನೇ, ನನ್ನ ಆಫೀಸಿನ ಒಬ್ಬ ಕ್ಲಾರ್ಕ್ ಪೋಸ್ಟನ್ನು ಅವರಿಗೆ ನಾನು ಕೊಡಲಾರೆ ಅಂತ. ಅದಕ್ಕೆ ನಿನ್ನೆ ಸಾಕ್ಷ್ಯ ಸಿಕ್ಕಿತು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ. ಆಮೇಲೆ ದುರಂತ ಅಂದರೆ ಯಾರು ಪ್ರಪೋಸ್ಡ್ ಪ್ರಧಾನಿ ಅಂದರೆ ಪ್ರಧಾನಿಯ ಅಭ್ಯರ್ಥಿಯಾಗಿ ನಿನ್ನೆನೆ ದೀದಿಯವರ ಬಾಯಿಂದ ಖರ್ಗೆ ಅವರ ಹೆಸರು ಏನು ಅಲ್ಲಿ ಪ್ರಕಟ ಆಯಿತು, ಅಂಥ ಒಂದು ಸಂದರ್ಭದಲ್ಲಿ ಈ ಪ್ರಹಸನ ನಡೆದಂಥ ಪ್ರಜಾಪ್ರಭುತ್ವ ವಿರೋಧಿ, ಜನವಿರೋಧಿ, ಸಂವಿಧಾನ ವಿರೋಧಿ ಘಟನೆಯಲ್ಲಿ ಸ್ವತಃ ಖರ್ಗೆ ಅಂಥವರು ಇದ್ದರು, ಹಿರಿಯ ನಾಯಕರಿದ್ದರು, ಮುತ್ಸದ್ದಿ ರಾಜಕಾರಣಿಗಳಿದ್ದರು. ಎಲ್ಲರೂ ಕೂಡ ಅದನ್ನು ಚಪ್ಪಾಳೆ ತಟ್ಟಿ ಎಂಜಾಯ್ ಮಾಡಿದ್ದಿದೆಯಲ್ಲ, ಇಂಥ ವ್ಯಕ್ತಿಗಳನ್ನು ಪ್ರಧಾನಿಯಾಗಿಸ್ಬೇಕಾ? ಎಲ್ಲಾದರೂ ಮೋದಿಯವರಿಂದ ಇಂಥ ಒಂದು ಘಟನೆಯನ್ನು ನೀವು ಕಂಡಿದ್ದೀರಾ, ನಿರೀಕ್ಷೆ ಮಾಡಿದ್ದೀರಾ? ಇಷ್ಟು ಮಟ್ಟಿಗೆ ಕೆಳಮಟ್ಟದ ಪ್ರಜಾಪ್ರಭುತ್ವದ ಪ್ರಜಾತಂತ್ರ ವ್ಯವಸ್ಥೆಯನ್ನು ಕಾಲಡಿಗೆ ಹಾಕಿ ಹೊಸೆಯುವ ಈ ದುರಂಕಾರದ ಪ್ರವೃತ್ತಿಯನ್ನು ನೋಡಿದ್ದೀರಾ? ಹೌಸಿನ ಒಳಗಡೆ ಅವರನ್ನು ಸಸ್ಪೆಂಡ್ ಮಾಡಿದ್ದರ ಬಗ್ಗೆ ಪ್ರಶ್ನೆ ಕೇಳುವುದೇ ತಪ್ಪೇನು ಹಾಗಾದರೆ ಅನ್ನುವ ಪ್ರಶ್ನೆ ಬಗ್ಗೆ ನಮಗೂ ಸಹಮತ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನಿಸುವುದು, ಸಂವಾದವನ್ನು ಮಾಡುವುದು, ಚರ್ಚೆ ಮಾಡುವುದೇ ಅತ್ಯಂತ ಮೂಲಭೂತವಾದಂಥ ನೆಲೆಗಳು. ಆ ಮೂಲಕವೇ ವಿಷಯ ಹೊರಗೆ ಬರಬೇಕು. ಆಡಳಿತ ಮತ್ತು ಪ್ರತಿಪಕ್ಷದ ಇಡೀದಾದಂಥ ಒಂದು ಜವಾಬ್ದಾರಿ ನಮ್ಮ ಇಡೀ ದೇಶವನ್ನು ಸರಿಯಾದ ದಾರಿಯಲ್ಲಿ ಕೊಂಡು ಹೋಗುವಂಥದ್ದು. ಅಂಥ ಸಂದರ್ಭದಲ್ಲಿ ಅವರು ಪ್ರಶ್ನಿಸಿದ್ದೇ ತಪ್ಪು ಅನ್ನುವ ನೆಲೆಯಲ್ಲಿ ಅವರು ಮಾಡಿದ ತಪ್ಪು ನಡವಳಿಕೆಗಳನ್ನು ಗಮನಿಸಿಯೂ ಕೂಡ ಇಂಥ ಒಂದು ನಿರ್ಧಾರವನ್ನು ಏಕಾಏಕಿ ತೆಗೆದುಕೊಂಡದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆ ಎಲ್ಲರನ್ನೂ ಕಾಡಿದೆ, ನಮ್ಮನ್ನು ಕಾಡಿದೆ. ಆದರೆ ಇಂಥ ಒಂದು ಗಂಭೀರವಾದಂಥ ಪ್ರಶ್ನೆಯನ್ನು ನೀವು ಸಂಸತ್ತಿನ ಒಳಗಡೆ ಮಾಡಿದವರು, ಆ ಕಾರಣಕ್ಕಾಗಿ ನಿಮ್ಮನ್ನು ಸಸ್ಪೆಂಡ್ ಮಾಡಿ ಹೊರಗಡೆ ಹಾಕಿದಂಥ ಆಡಳಿತ ಸರ್ಕಾರ, ಸ್ಪೀಕರ್ ನಿರ್ಧಾರ, ಇದನ್ನು ನೀವು ಎಷ್ಟು ಗಂಭೀರವಾಗಿ ಹೊರಗಡೆ ತಗೊಳ್ಬೇಕಿತ್ತು. ಆದರೆ ಹೊರಗಡೆ ಬಂದು ಏನು ಮಾಡಿದ್ರಿ ನೀವು? ಇಡೀ ಗಾಂಭೀರ್ಯಕ್ಕೆ ತಣ್ಣೀರನ್ನೆಲ್ಲ ರಕ್ತ ಚೆಲ್ಲಿದ್ರಿ. ನಿನ್ನೆ ಎಷ್ಟೋ ಜನ ಭಾಳ ನೊಂದಿದರೆ ಯಾವ ಮಟ್ಟದಲ್ಲಿ ಅಂದರೆ ನಿಮಗದರ ಪರಿಣಾಮ 2024 ಚುನಾವಣೆಯಲ್ಲಿ ಖಂಡಿತವಾಗಿ ಗೊತ್ತಾಗುತ್ತೆ. ಸಂವಿಧಾನಾತ್ಮಕವಾಗಿ ಒಳಗಡೆ ನೀವು ನಡ್ಕೊಂಡ ನಡವಳಿಕೆ ಎಷ್ಟು ತಪ್ಪು ಎಷ್ಟು ಸರಿ, ಸ್ಪೀಕರ್ ಅವರು 141 ಜನರನ್ನು ಹೊರಗಟ್ಟಿದ್ದು ಎಷ್ಟರ ಮಟ್ಟಿಗೆ ತಪ್ಪು ಸರಿ, ಅದನ್ನು ಕೂಡ ಜನ ಯೋಚನೆ ಮಾಡ್ತಾ ಇದ್ದರು. ಮಾಧ್ಯಮಗಳಲ್ಲಿ ಕೂಡ ಆಡಳಿತ ಪಕ್ಷದ ಬಗ್ಗೆ ಮತ್ತು ಆಡಳಿತ ಪಕ್ಷದ ಈ ಹಠದ ಬಗ್ಗೆ ಒಂದು ಉತ್ತರವನ್ನು ಸಂಸತ್ತಿನ ಒಳಗಡೆ ಗೃಹ ಮಂತ್ರಿಗಳು ಕೊಡದೇ ಇರುವಂಥ ಹಠದ ಬಗ್ಗೆ ಎಲ್ಲರೂ ಆಕ್ಷೇಪವನ್ನು ಮಾಡಿದ್ದಾರೆ. ಆದರೆ ನಿನ್ನೆ ನೀವು ಮಾಡಿದಂಥ ಈ ಪ್ರಹಸನ ಮತ್ತು ವ್ಯಂಗ್ಯ, ಈ ಕ್ರೂರ ವ್ಯಂಗ್ಯ, ಅಸಂವಿಧಾನಿಕವಾದಂಥ ವ್ಯಂಗ್ಯ, ಅದನ್ನು ನೋಡಿ ಅತ್ಯಂತ ಜನ, ಮಾಧ್ಯಮ, ಇಡೀ ದೇಶ ನಿಮ್ಮ ಬಗ್ಗೆ ಅತ್ಯಂತ ಹೇಸಿಗೆಯನ್ನು ವ್ಯಕ್ತಪಡಿಸಿದೆ. ಅದರಲ್ಲೂ ಕಾಂಗ್ರೆಸ್ಸು ಇಷ್ಟು ಸುದೀರ್ಘವಾದಂಥ ಆಡಳಿತ ಅನುಭವ ಇರುವಂಥದ್ದು,
ನಾವು ಮಾತೆತ್ತಿದ್ರೆ ಹೇಳ್ತೀರಿ ನಾವು ಸ್ವಾತಂತ್ರ್ಯದ ಹೋರಾಟಗಾರರು, ನಾವು ಸ್ವಾತಂತ್ರ್ಯದಲ್ಲಿ ಪಾಲ್ಗೊಂಡಂಥ ಪಕ್ಷ ಅನ್ನುವಂಥ ನೀವು ಈ ರೀತಿಯ ನಡವಳಿಕೆ ಹಾಗಾದರೆ ನೀವು ಸಂಸತ್ತಿನ ದಾಳಿಯನ್ನು ಯಾವ ರೀತಿಯಲ್ಲಿ ಭಾವಿಸಿದಿರಿ? ಟೂಲ್ ಕಿಟ್ ಅನ್ನೋದಕ್ಕೆ ನೀವು ನಿನ್ನೆ ಮಾಡಿದಂಥ ಆ ಒಂದು ವ್ಯಂಗ್ಯ, ಆ ಮಾಡಿದಂಥ ಕೆಲಸ ಅದು ಪೂರಕವಾಗಿ ನಿಲ್ತಾ ಇಲ್ವಾ? ಹಾಗಾದರೆ ಇಂಥ ಒಂದು ಚಾರಿತ್ರಿಕವಾದಂಥ ಕರ್ತವ್ಯ ಲೋಪ ಆಗಿದೆ, ಭದ್ರತಾ ಲೋಪ ಆಗಿದೆ. ಅದರ ಬಗ್ಗೆ ನೀವು ಅತ್ಯಂತ ಕಟುವಾಗಿ ಸಂಸತ್ತಿನ ಒಳಗಡೆ ಏನು ರಣರಂಗದಲ್ಲಿ ಯೋಧ ನುಗ್ಗದಾಗೆ ರಣಭೀಕರವಾಗಿ ನಿಮ್ಮ ಪ್ರದರ್ಶನ ನಡೆದಿತ್ತು. ಸ್ಪೀಕರ್ರ ಕುರ್ಚಿಯವರೆಗೆ ಹೋಗಿ ಅವರನ್ನು ಡಿಸ್ಟರ್ಬ್ ಮಾಡುವಂಥ ಮಟ್ಟಕ್ಕೆ ಹೋಗಿದ್ರಿ. ಅಷ್ಟು ಸೀರಿಯಸ್ ಆಗಿ ಆ ಸಬ್ಜೆಕ್ಟನ್ನು ನಾವು ತಗೊಂಡಿದ್ದೇವೆ ಅಂತ ಅಲ್ಲಿ ನೀವು ವರ್ತಿಸಿದ್ದು ಹಾಗಾದ್ರೆ ನಾಟಕನ, ವ್ಯಂಗ್ಯನ? ಹೊರಗಡೆ ಬಂದು ನೀವು ಮಾಡಿದ್ದೇನು? ಹೊರಗಡೆ ನೀವು ನಿನ್ನೆ ಗಂಭೀರವಾಗಿ ವರ್ತಿಸಿದ್ದಿದ್ರೆ ಇಡೀ ದೇಶ ನಿನ್ನೆ ನಿಮ್ಮ ಪರವಾಗಿ ನಿಲ್ತಾ ಇತ್ತು. ಸಂಸತ್ತಿನ ಒಳಗಡೆ ಸ್ಪೀಕರು ಮತ್ತು ಆಡಳಿತ ಪಕ್ಷ ನಡ್ಕೊಂಡ ರೀತಿಯನ್ನು ಕಟುವಾಗಿ ಇಡೀ ಜನ ಸಮುದಾಯ 140 ಕೋಟಿ ಜನ ಪ್ರಾತಿನಿಧಿಕವಾಗಿ ನಿಮ್ಮನ್ನು ಬೆಂಬಲಿಸ್ತಾ ಇದ್ರು, ಆಡಳಿತ ಪಕ್ಷದ ನಿರ್ಧಾರವನ್ನು ಖಂಡಿಸ್ತಾ ಇದ್ರು. ಆದರೆ ನೀವು ಹೊರಗಡೆ ಬಂದು ಮಾಡಿದಂಥ ಈ ಕೆಲಸ ಇದೆಯಲ್ಲ, ಇದು ನಿಮ್ಮ ಸರ್ವನಾಮವನ್ನು ಮಸಿನುಂಗು ಹಾಗೆ ಮಾಡಿತ್ತು. ಅಷ್ಟೇ ಅಲ್ಲ, ನಿಮ್ಮಂಥ ಬೇಜವಾಬ್ದಾರಿಗಳಿಗೆ, ನಿಮ್ಮಂಥ ಅಸಂವಿಧಾನಿಕವಾಗಿ ನಡ್ಕೊಳ್ಳುವಂಥ ಈ ಹಿಂಸಾರತಿಗಳಿಗೆ ಅವರ ವಯಸ್ಸನ್ನು, ಅವರ ಸ್ಥಾನವನ್ನು, ಸಾಂವಿಧಾನಿಕವಾದಂಥ ಪೀಠವನ್ನು ಗೌರವಿಸಲಾರದ ಇಂಥ ಕ್ಷುದ್ರರಿಗೆ ಯಾವ ಕಾರಣಕ್ಕೂ ಆಡಳಿತವನ್ನು ಕೊಡಬಾರ್ದು, ಯಾವ ಕಾರಣಕ್ಕೂ ಇವರನ್ನು ಕ್ಷಮಿಸಬಾರ್ದು, ಯಾವ ಕಾರಣಕ್ಕೂ ಇವರನ್ನು ಮತ ಹಾಕಬಾರ್ದು ಇವರಿಗೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ನಿನ್ನೆ ಮಾನಸಿಕವಾಗಿ ಈ ದೇಶ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಅದರಲ್ಲೂ ಪ್ರಧಾನಿ ಪಟ್ಟಕ್ಕೆ ಕರ್ನಾಟಕದ ಖರ್ಗೆಯವರನ್ನು ಮಮತಾ ಬ್ಯಾನರ್ಜಿಯವರು ಸೂಚಿಸಿದ ಹಿನ್ನೆಲೆಯಲ್ಲಿ, ಸೂಚಿಸಿದ ದಿನವೇ ಅವರ ಉಪಸ್ಥಿತಿಯಲ್ಲಿ ಇದನ್ನು ನಡೆದದ್ದಿದೆಯಲ್ಲ, ಅದು ಸ್ವತಃ ಖರ್ಗೆ ಅವ್ರಿಗೂ ಕೂಡ ಇದು ತಕ್ಕುದಾದದ್ದಲ್ಲ, ಇದು ಅತ್ಯಂತ ಅವಮಾನಕಾರಕವಾದದ್ದು. ಹಾಗಾಗಿ ನಿನ್ನೆ 2 ಘಟನೆ, ಒಂದು ಕರ್ನಾಟಕದ ಹಿರಿಯ ರಾಜಕಾರಣಿಯೊಬ್ಬರಿಗೆ ದೇವೇಗೌಡರ ನಂತರ ಒಂದು ಪ್ರಧಾನಿ ಪಟ್ಟ ನಾಳೆ ಸಿಗತ್ತೋ ಬಿಡುತ್ತೋ ಅದು ಪ್ರಶ್ನೆ ಬೇರೆ, ಆದರೆ ಆ ಪ್ರಧಾನಿಯ ಪಟ್ಟಕ್ಕೆ ಒಂದು ಯೋಗ್ಯರು ಅಥವಾ ಅವರನ್ನು ನಾವು ಬೆಂಬಲಿಸ್ತೇವೆ ಅಂತ ಇಂಡಿಯಾ ಕೂಟ ನಿನ್ನೆ ಒಂದು ಔಪಚಾರಿಕವಾಗಿ ಹೇಳಿದ್ದರ ಒಂದು ಸಂಭ್ರಮವನ್ನು ಕೂಡ ಕರ್ನಾಟಕ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂತಂದರೆ ಈ ಹೇಸಿಗೆಯ ಘಟನೆ, ಆಕ್ಷೇಪಾರ್ಹವಾದ ಘಟನೆ, ಅಸಂವಿಧಾನಿಕವಾದ ಘಟನೆ, ಶಾಲೆಯಲ್ಲಿ ಮಕ್ಕಳು ಕೂಡ ಶಿಕ್ಷಕರ ಬಗ್ಗೆ ಇಷ್ಟು ಕಟುವಾಗಿ ವ್ಯಂಗ್ಯವನ್ನು ಕ್ರೂರವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನೋಡಿ ಎಂಜಾಯ್ ಮಾಡಿದಂಥ ಹಿರಿಯ ಕಾಂಗ್ರೆಸ್ಸಿಗರು, ಇನ್ಕ್ಲೂಡಿಂಗ್ ಖರ್ಗೆ, ಆಮೇಲೆ ರಾಹುಲ್ ಗಾಂಧಿ, ಇವರೆಲ್ಲರೂ ಇವತ್ತು ಜನರ ಕಣ್ಣಲ್ಲಿ ಅತ್ಯಂತ ಘೋರವಾದ ಪಾತಾಳಕ್ಕೆ ಬಿದ್ದಿದ್ದಾರೆ. ಅದನ್ನು ಸರಿಪಡಿಸ್ಕೊಳ್ಳೋದು ಬಹಳ ಕಷ್ಟ ಇದೆ. ಯಾಕೆಂತಂದರೆ ದೇಶದ ಸಂಸತ್ತಿನ ಮೇಲೆ ನಡೆದಂಥ ಹೊಗೆ ಬಾಂಬಿನ ದಾಳಿಯನ್ನು ಕೂಡ ನೀವು ಕುಚೋದ್ಯ ಮಾಡುವ ಮಟ್ಟಕ್ಕೆ ಸೀರಿಯಸ್ ಆಗಿ ನೀವು ಗಮನಿಸಿಲ್ಲ ಅನ್ನೋದು, ಗಂಭೀರವಾಗಿ ನಿಮಗೆ ಗಮನಿಸುವ ಯಾವ ಗಾಂಭೀರ್ಯತೆಯೂ ಇಲ್ಲ ಅನ್ನೋದು ದೇಶಕ್ಕೆ ಅರಿವಾಗಿದೆ. ನಮಸ್ತೆ.